ಕಾಂಗ್ರೆಸ್ ಶಾಸಕರಿಗೆ ಅಂದರೆ ಕಾಂಗ್ರೆಸ್ ನಾಯಕರೇ ಅವರಿಗೆ ಹಣದ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ವಿಜೇಂದ್ರ ಅವರ ಹೇಳಿಕೆ ಇದು. ಈ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ವಿಜೇಂದ್ರ ಹೇಳಿಕೆಗೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಮಾತನಾಡಿದರು. ವಿಜೇಂದ್ರ ತಮ್ಮ ಲೋಪವನ್ನು ಮುಚ್ಚಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯತ್ನಾಳ್ ಆರೋಪದ ಬಗ್ಗೆ ವಿಜಯೇಂದ್ರ ಏನು ಮಾತನಾಡ್ತಿಲ್ಲ, ಯಾಕೆ? ಸರ್ಕಾರ ಕೆಡವಿ ಸಿಎಂ ಆಗಲು 1000 ಕೋಟಿ ಸಿದ್ಧ ಅಂತ ಹೇಳಿದ್ದಾರೆ ವಿಜಯೇಂದ್ರ. ಈ ಬಗ್ಗೆ ಇಡಿ ಸಿಬಿಐನ ತನಿಖೆ ಮಾಡಿಸಲಿ, ಇದೆಲ್ಲವನ್ನ ಮುಚ್ಚಿಕೊಳ್ಳಲು ವಿಜಯೇಂದ್ರ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂತ ವಿಜಯೇಂದ್ರ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದರೆ ಕೈ ಶಾಸಕರಿಗೆ ಕಾಂಗ್ರೆಸ್ಸೇ ಹಣದ ಬೇಡಿಕೆ ಇಟ್ಟಿದೆ ಅನ್ನುವಂಥ ವಿಜಯೇಂದ್ರ ಅವರ ಹೇಳಿಕೆ. ಈ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ವಿಜೇಂದ್ರ ಅವರು ತಮ್ಮ ಲೋಪವನ್ನು ಮುಚ್ಚಿಕೊಳ್ಳಲು ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ ಅಂತ. ಅವರು ಮುಚ್ಕೊಳ್ತಾ ಇದ್ದಾರೆ ಅಷ್ಟೇ. ಯತ್ನಾಳ್ ಅವ್ರನ್ನ ಇವತ್ತು ಕರೆದು ಮಾತಾಡೋಕ್ಕಾಗಿಲ್ಲ. 1000 ಕೋಟಿ ನನ್ನ ಹತ್ರ ಇದೆ ಅಂತ ಇದನ್ನು ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಇಟ್ಟಿದ್ದಾರೆ ಅಂತ. ಅದ್ರ ಬಗ್ಗೆ ಅವರು ವಿಜೇಂದ್ರ ಅಟ್ಲೀಸ್ಟ್ ಇಡಿಗೋ CBIಗೋ ಇಲ್ಲಾಂದರೆ ಅವರ ಹೋಮ್ ಮಿನಿಸ್ಟ್ರಿಗೋ ಬಂದು ಎನ್ಕ್ವೈರಿ ಮಾಡಿಸ್ಬೇಕಾಯ್ತಲ್ಲ. ಇಲ್ಲಾಂದರೆ ಯಾರು ಕೊಟ್ಟರು, ಏನು ಕೊಟ್ಟರು ಅಂತ ಕಲೆಕ್ಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದು ಯಾರಿಗೋಸ್ಕರ ಹೇಳಿದ್ದು? ಅದನ್ನು ಮುಚ್ಕೊಳ್ಳಿಕ್ಕೆ ಸುಮ್ಮನೆ ನಮ್ಮವ್ರ ಮೇಲೆ ತಿರ್ತಾರೆ. ಅವರು ಮುಚ್ಕೊಳ್ತಾ ಇದ್ದಾರೆ ಅಷ್ಟೇ. ಯತ್ನಾಳ್ ಅವ್ರನ್ನ ಇವತ್ತು ಕರೆದು ಮಾತಾಡೋಕ್ಕಾಗಿಲ್ಲ. 1000 ಕೋಟಿ ನನ್ನ ಹತ್ರ ಇದೆ ಅಂತ ಇದನ್ನು ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಇಟ್ಟಿದ್ದಾರೆ ಅಂತ. ಅದ್ರ ಬಗ್ಗೆ ಅವರು ವಿಜೇಂದ್ರ ಅಟ್ಲೀಸ್ಟ್ ಇಡಿಗೋ CBIಗೋ ಇಲ್ಲಾಂದರೆ ಅವರ ಹೋಮ್ ಮಿನಿಸ್ಟ್ರಿಗೋ ಬಂದು ಎನ್ಕ್ವೈರಿ ಮಾಡಿಸ್ಬೇಕಾಯ್ತಲ್ಲ. ಇಲ್ಲಾಂದರೆ ಯಾರು ಕೊಟ್ಟರು, ಏನು ಕೊಟ್ಟರು ಅಂತ ಕಲೆಕ್ಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದು ಯಾರಿಗೋಸ್ಕರ ಹೇಳಿದ್ದು? ಅದನ್ನು ಮುಚ್ಕೊಳ್ಳಿಕ್ಕೆ ಸುಮ್ಮನೆ ನಮ್ಮವ್ರ ಮೇಲೆ ತಿರ್ತಾರೆ. ಅವರು ಮುಚ್ಕೊಳ್ತಾ ಇದ್ದಾರೆ ಅಷ್ಟೇ. ಯತ್ನಾಳ್ ಅವ್ರನ್ನ ಇವತ್ತು ಕರೆದು ಮಾತಾಡೋಕ್ಕಾಗಿಲ್ಲ. 1000 ಕೋಟಿ ನನ್ನ ಹತ್ರ ಇದೆ ಅಂತ ಇದನ್ನು ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಇಟ್ಟಿದ್ದಾರೆ ಅಂತ. ಅದ್ರ ಬಗ್ಗೆ ಅವರು ವಿಜೇಂದ್ರ ಅಟ್ಲೀಸ್ಟ್ ಇಡಿಗೋ CBIಗೋ ಇಲ್ಲಾಂದರೆ ಅವರ ಹೋಮ್ ಮಿನಿಸ್ಟ್ರಿಗೋ ಬಂದು ಎನ್ಕ್ವೈರಿ ಮಾಡಿಸ್ಬೇಕಾಯ್ತಲ್ಲ. ಇಲ್ಲಾಂದರೆ ಯಾರು ಕೊಟ್ಟರು, ಏನು ಕೊಟ್ಟರು ಅಂತ ಕಲೆಕ್ಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದು ಯಾರಿಗೋಸ್ಕರ ಹೇಳಿದ್ದು? ಅದನ್ನು ಮುಚ್ಕೊಳ್ಳಿಕ್ಕೆ ಸುಮ್ಮನೆ ನಮ್ಮವ್ರ ಮೇಲೆ ತಿರ್ತಾರೆ. ಅವರು ಮುಚ್ಕೊಳ್ತಾ ಇದ್ದಾರೆ ಅಷ್ಟೇ. ಯತ್ನಾಳ್ ಅವ್ರನ್ನ ಇವತ್ತು ಕರೆದು ಮಾತಾಡೋಕ್ಕಾಗಿಲ್ಲ. 1000 ಕೋಟಿ ನನ್ನ ಹತ್ರ ಇದೆ ಅಂತ ಇದನ್ನು ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಇಟ್ಟಿದ್ದಾರೆ ಅಂತ. ಅದ್ರ ಬಗ್ಗೆ ಅವರು ವಿಜೇಂದ್ರ ಅಟ್ಲೀಸ್ಟ್ ಇಡಿಗೋ CBIಗೋ ಇಲ್ಲಾಂದರೆ ಅವರ ಹೋಮ್ ಮಿನಿಸ್ಟ್ರಿಗೋ ಬಂದು ಎನ್ಕ್ವೈರಿ ಮಾಡಿಸ್ಬೇಕಾಯ್ತಲ್ಲ. ಇಲ್ಲಾಂದರೆ ಯಾರು ಕೊಟ್ಟರು, ಏನು ಕೊಟ್ಟರು ಅಂತ ಕಲೆಕ್ಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದು ಯಾರಿಗೋಸ್ಕರ ಹೇಳಿದ್ದು? ಅದನ್ನು ಮುಚ್ಕೊಳ್ಳಿಕ್ಕೆ ಸುಮ್ಮನೆ ನಮ್ಮವ್ರ ಮೇಲೆ ತಿರ್ತಾರೆ. ಅವರು ಮುಚ್ಕೊಳ್ತಾ ಇದ್ದಾರೆ ಅಷ್ಟೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.